ರಾಜಕೀಯ ಲಾಭಕ್ಕಾಗಿ ಏತ ನೀರಾವರಿ ಯೋಜನೆಗೆ ತರಾತುರಿಯಲ್ಲಿ ಚಾಲನೆ ನೀಡಲಾಗ್ತಿದೆಯಾ? ಹೀಗೊಂದು ಪ್ರಶ್ನೆ ಇದೀಗ ಕಾಡ್ತಾ ಇರೋದು. ಯಾಕಂದ್ರೆ 56,000 ಹೆಕ್ಟೇರ್ ಬದಲಿಗೆ ಕೇವಲ 36,000 ಹೆಕ್ಟೇರ್ಗೆ ನೀರು ನೀಡ್ತಿರೋ ಆರೋಪ ಕೇಳಿಬರ್ತಾ ಇದೆ. ಹಾಗಾದ್ರೆ 20,000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ನೀಡದೆ ರೈತರಿಗೆ ವಂಚನೆ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಇದರ ಬೆನ್ನಲ್ಲೇ ಕೇಳಿ ಬರ್ತಾ ಇದೆ. ನಂದವಾಡಗಿ ಏತ ನೀರಾವರಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆದರೆ ರಾಜಕೀಯ ಲಾಭಕ್ಕೆ ಈ ಯೋಜನೆಗೆ ತರಾತುರಿಯಲ್ಲಿ ಚಾಲನೆ ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಯೋಜನೆಯಡಿ ಬರುವ 20,000 ಹೆಕ್ಟೇರ್ ಬರಪೀಡಿತ ಪ್ರದೇಶವನ್ನು ಕೈಬಿಡಲಾಗಿದೆ. 56,000 ಹೆಕ್ಟೇರ್ ಬದಲಿಗೆ ಕೇವಲ 36,000 ಹೆಕ್ಟೇರ್ಗೆ ಮಾತ್ರ ನೀರನ್ನು ನೀಡಲಾಗ್ತಿದೆ. 20,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರಿಗೆ ಸರ್ಕಾರ ನೀರು ಒದಗಿಸದೆ ವಂಚನೆ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಈ ಯೋಜನೆಗೆ ಚಾಲನೆ ನೀಡಿ ವೋಟ್ ಗಿಟ್ಟಿಸಿಕೊಳ್ಳೋಕೆ ಪೊಲಿಟಿಕಲ್ ಗಿಮಿಕ್ ಮಾಡ್ತಿದೆ ಅಂತ ರೈತರು ಆರೋಪಿಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್. ಸಿದ್ದು, ದಶಕಗಳ ಕನಸಿನ ಯೋಜನೆ ಆದರೆ ಇದೀಗ ಮೂಲ ಉದ್ದೇಶವೇ ಕಳ್ಕೊಂಡು ಶಂಕುಸ್ಥಾಪನೆಗೆ ಸಿದ್ಧವಾಗಿರುವುದು. ರೈತರು ಗಂಭೀರವಾದ ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ. ಏನ್ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ಪ್ರಮುಖವಾಗಿ ರಾಯಚೂರು ಮತ್ತು ಬಾಗಲಕೋಟೆ ಗಡಿ ಭಾಗದ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಒದಗಿಸಬೇಕು ಅಂತಕ್ಕಂಥ 25 ವರ್ಷದಿಂದ ಹೋರಾಟ ನಡೀತಾ ಇತ್ತು ನಂದವಾಡಗಿ ಏತ ನೀರಾವರಿ ಯೋಜನೆಗೋಸ್ಕರ. ಇವತ್ತು ಆ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಆದರೆ ಒಂದು ವಿಶೇಷವಾಗಿ ಗಮನಿಸಬೇಕಾದಂತದ್ದು 56,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಮಾಡಬೇಕು ಅಂತಕ್ಕಂಥ ಒಂದು ಸರ್ವೆ ರಿಪೋರ್ಟ್ ಅನ್ನು ಕೊಟ್ಟಿದ್ರು. 2 ಹಂತದ ಸರ್ವೆಯಲ್ಲಿ ಕೊನೆಗೆ 45,000 ಹೆಕ್ಟೇರ್ ಪ್ರದೇಶಕ್ಕಾದರೂ ನೀರಾವರಿ ಒದಗಿಸಬೇಕು ಅಂತಕ್ಕಂಥ ವರದಿ ಕೊಡಲಾಗಿತ್ತು. ಆದರೆ ಅದೆಲ್ಲವನ್ನು ಕೂಡ ಮೂಲೆಗುಂಪು ಮಾಡಿ ಸರ್ಕಾರ ಇವತ್ತು ಯೋಜನೆ ಮೂಲ ಉದ್ದೇಶವನ್ನು ಬುಡಮೇಲೆ ಮಾಡಿ ಈಗ ಕೇವಲ 36,100 ಹೆಕ್ಟೇರ್ ಪ್ರದೇಶಕ್ಕೆ ಮಾತ್ರ ನೀರಾವರಿ ಕೊಡ್ತಾ ಇರತಕ್ಕಂಥದ್ದು. 20,000 ಹೆಕ್ಟೇರ್ ಪ್ರದೇಶ ರೈತರು ನೀರಾವರಿಯನ್ನು ವಂಚಿತರಾಗ್ತಾ ಇದ್ದಾರೆ. ಆ ರೈತರಲ್ಲಿ ಸಾಕಷ್ಟು ಆಕ್ರೋಶ ಮತ್ತು ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಮಾನ್ವಿ ತಾಲೂಕು, ಮಸ್ಕಿ ಭಾಗದಲ್ಲಿ ಮತ್ತು ಲಿಂಗಸೂರು ತಾಲೂಕಿನ ಬಹುತೇಕ ಹಳ್ಳಿಗಳ 20,000 ಹೆಕ್ಟೇರ್ ಪ್ರದೇಶ ರೈತರಿಗೆ ಇನ್ನೂ ನೀರು ಸಿಗೋದಿಲ್ಲ. ಸೊ ಈ ನಂದವಾಡಗಿ ಯೋಜನೆಯ ಮೂಲ ಉದ್ದೇಶವನ್ನು ಬುಡಮೇಲೆ ಮಾಡಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ನೀರಿನ ಅಲಭ್ಯತೆ ಕಾರಣವನ್ನು ನೆಪವೊಡ್ಡಿ ಈ ಯೋಜನೆ ಸಾಕಷ್ಟು ಹಳ್ಳಿಗಳನ್ನು ಮತ್ತು ಪ್ರದೇಶವನ್ನು ಕೈಬಿಡಲಾಗಿದ್ದು. ಸೊ 180 ಟಿಎಂಸಿ ನೀರು ಸ್ಕೀಮ್ ಕೃಷ್ಣ ಎ ಸ್ಕೀಮ್ ಅಲ್ಲಿ ಇದೆ. ಅಷ್ಟೊಂದು ಪ್ರಮಾಣದ ನೀರಿದ್ರೂ ಸಹ 14.40 ಟಿಎಂಸಿ ನೀರನ್ನ ಈ ಯೋಜನೆ ಮೊದಲಲ್ಲಿ ಇಡಲಾಗಿ 2003ರಲ್ಲಿ ನಿಗದಿಪಡಿಸಲಾಗಿತ್ತು. ಆದರೆ ನಂತರ ಸರ್ವೆಯನ್ನು ಮಾಡಿದ ನಂತರ ಇದಕ್ಕೆ ಕೇವಲ 9.95 ಟಿಎಂಸಿಗೆ 45,000 ಹೆಕ್ಟೇರ್ ಪ್ರದೇಶಕ್ಕೆ ಸೀಮಿತಪಡಿಸಲಾಯಿತು. ಅದಾದ ನಂತರ ಇವಾಗ 36,000 ಹೆಕ್ಟೇರ್ ಪ್ರದೇಶಕ್ಕೆ ಕೇವಲ 3.75 ಟಿಎಂಸಿ ನೀರನ್ನ ಮಂಜೂರು ಮಾಡಿ ಯೋಜನೆ ಜಾರಿಗೆ ತರ್ತಾ ಇದೆ. ಆದರೆ ಯೋಜನೆ ಯಾವ ಪುರುಷಾರ್ಥಕ್ಕೆ ಜಾರಿಗೆ ತರ್ತಾ ಇದೆ ಅಂತಕ್ಕಂಥ ರೈತರಿಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಒಟ್ಟಾರೆ ಬರಪೀಡಿತ ಪ್ರದೇಶದಲ್ಲಿರತಕ್ಕಂಥ ರೈತರಿಗೆ ನೆರವಾಗಬೇಕಾದ ನಿಟ್ಟಿನಲ್ಲಿ ನಂದವಾಡಗಿ ಏತ ನೀರಾವರಿ ಯೋಜನೆ ಜಾರಿಗೆ ಬರಬೇಕಾಗಿತ್ತು. ಆದರೆ ಸುಮಾರು 20,000 ಹೆಕ್ಟೇರ್ ಪ್ರದೇಶ ರೈತರಿಗೆ ನೀರಾವರಿ ಸಿಗದೇ ಇರತಕ್ಕಂಥದ್ದು ಇದು ಕೇವಲ ಒಂದು ಪೊಲಿಟಿಕಲ್ ಗಿಮಿಕ್. ತರಾತುರಿಯಲ್ಲಿ ಚುನಾವಣೆ ಮುಂಚೆ ಕಾಂಗ್ರೆಸ್ ಈ ರೀತಿ ಓಟನ್ನು ಗಿಟ್ಟಿಸಿಕೊಳ್ಳೋದಕ್ಕೋಸ್ಕರ ನಂದವಾಡಗಿ ಏತ ಯೋಜನೆಗೆ ತರಾತುರಿಯಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ ಮತ್ತು ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ ಪೊಲಿಟಿಕಲ್ ಗಿಮಿಕ್ ಗಾಗಿ ಯೋಜನೆ ಇವತ್ತು ಜಾರಿಗೆ ತರ್ತಾ ಇದೆ ಅಂತಕ್ಕಂಥ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. 3 ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯ ಒಂದು ಸರ್ಕಾರ ಮತ್ತು ಸಿಎಂ ಅವರು ಉತ್ತರ ಕೊಡ್ತಾರೆ ಅಂತಕ್ಕಂಥ ನಾವು ಕೂಡ ಕಾದು ನೋಡಬೇಕಷ್ಟೇ. ಸ್ಮಿತಾ, ಧನ್ಯವಾದ.